ಹಾಯ್ ಎವ್ರಿವಾನ್, ನಾನು ಪೂರ್ಣಿಮಾ. ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಸರಿಯಾದ ವಿಧಾನದಲ್ಲಿ ಪುಳಿಯೋಗರೆ ಗೊಜ್ಜು ಮತ್ತು ಪುಳಿಯೋಗರೆ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಾನೇ ಮನೆಯಲ್ಲಿ ಮಾಡುವಂತಹ, ಯಾವಾಗಲೂ ಮಾಡುವಂತಹ ಒಂದು ಪುಳಿಯೋಗರೆ ರೆಸಿಪಿ. ನಮ್ಮ ಮನೆಯಲ್ಲಿ ಇದು ಎಲ್ಲರಿಗೂ ತುಂಬಾ ಇಷ್ಟ. ಸರಿಯಾದ ವಿಧಾನದಲ್ಲಿ ನಾವು ಮಸಾಲೆಯನ್ನು ಹುರಿಯೋದಾಗಲಿ, ಅದನ್ನು ಗೊಜ್ಜು ರೆಡಿ ಮಾಡ್ಕೊಳ್ಳೋದಾಗಲಿ ಮಾಡಿದರೆ, ಆಮೇಲೆ ಪುಳಿಯೋಗರೆ ಮಾಡೋದು ತುಂಬಾ ಒಂದು ಅದ್ಭುತವಾದ ರುಚಿ ಕೊಡುತ್ತೆ. ಇದರ ಒಂದು ಮಸಾಲೆ ನೀವು ತಿಂದ ಮೇಲೆ ಕೈ ತೊಳೆದ್ರೂ ಕೂಡ ಅದರ ಘಮ ಹಾಗೇ ಇರುತ್ತೆ. ಇವತ್ತು ನಾನು ನಿಮಗೆ ಯಾರು ಹೇಳ್ಕೊಡೋದಂತಹ ಕೆಲವೊಂದು ಟಿಪ್ಸ್ ಕೂಡ ಹೇಳ್ಕೊಡ್ತೀನಿ. ಖಂಡಿತ ವಿಡಿಯೋನ ಕೊನೆಯವರೆಗೆ ನೋಡಿ, ಖಂಡಿತ ಒಂದು ಒಳ್ಳೆ ಪುಳಿಯೋಗರೆ ನೀವು ಮಾಡ್ತೀರಾ. ವಿಡಿಯೋ ಇಷ್ಟ ಆದರೆ ಹಾಗೆಯೇ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ ಈಗ ಹೇಗಿದೆ ರೆಸಿಪಿ ಅಂತ ನೋಡೋಣ. ನಾನು 2 ಕಪ್ ಅಕ್ಕಿ ಅಂದರೆ 5 ರಿಂದ 6 ಜನರಿಗೆ ತಿನ್ನಲಿಕ್ಕೆ ಆಗುವಷ್ಟು ಪುಳಿಯೋಗರೆಯನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು 2 ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಕೈಯಲ್ಲಿ ಈ ರೀತಿ ಹಿಡಿದರೆ ಒಂದು ಮುಷ್ಟಿಯಷ್ಟು ಆಗುತ್ತೆ ಅದು. ಅಷ್ಟು ಒಂದು ಹುಣಸೆ ಹಣ್ಣನ್ನು ಬಿಸಿ ನೀರಿನಲ್ಲಿ 15 ನಿಮಿಷ ನೆನೆ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಈಗ ಇದರಲ್ಲಿ ನೆನೆಯಬೇಕು. ಹುಣಸೆ ಹಣ್ಣು ತುಂಬ ಡ್ರೈ ಇದ್ದರೆ ಆಗ ನೀವು 30 ನಿಮಿಷ ಕೂಡ ಅದನ್ನು ಇಡ್ಬೋದು. ಇಲ್ಲಿ ನಾನು 2 ಕಪ್ನಷ್ಟು ಅಕ್ಕಿಗೆ 2 ಕಪ್ನಷ್ಟು ನೀರು ಸೇರಿಸಿ, ಅಂದರೆ ಅದರ ಡಬ್ಬಲ್ ನೀರು ಸೇರಿಸಿ 1 ಸ್ಪೂನ್ನಷ್ಟು ಎಣ್ಣೆಯನ್ನು ಸೇರಿಸಿ ಅನ್ನ ಮಾಡಲಿಕ್ಕೆ ಇಟ್ಟಿದ್ದೀನಿ. ಈಗ ನಾವು ಫಸ್ಟ್ ಗೊಜ್ಜು ರೆಡಿ ಮಾಡಲಿಕ್ಕೆ ಮಸಾಲೆಗಳನ್ನು ಹುರಿಯೋಣ. ಇದಕ್ಕಾಗಿ 1 ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು 12 ಬ್ಯಾಡಗಿ ಮೆಣಸಿನಕಾಯಿಗಳನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಬ್ಯಾಡಗಿ ಮೆಣಸು ಯಾವಾಗಲೂ ನಿಧಾನವಾಗಿ ಫ್ರೈ ಆಗೋದು, ಆದ ಕಾರಣ ಫಸ್ಟ್ ನಾವು ಬ್ಯಾಡಗಿ ಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಇದು ರೋಸ್ಟ್ ಆಗಬೇಕು. ಈಗ ಇದು ಆಗಿದೆ, ತೆಗಿತಾ ಇದ್ದೀನಿ. ನಂತರ ಇದೇ ಬಾಣಲೆಗೆ 6 ಗುಂಟೂರು ಮೆಣಸಿನಕಾಯಿ ಅಂದರೆ ಖಾರದ ಮೆಣಸಿನಕಾಯಿ ಹಾಕಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಯಾವುದು ಕೂಡ ಜಾಸ್ತಿ ಕಪ್ಪಗಾಗಬಾರ್ದು, ಚೆನ್ನಾಗಿ ರೋಸ್ಟ್ ಆಗಬೇಕು. ಮೀಡಿಯಂ ಊರಿನಲ್ಲಿ ಅಥವಾ ಲೋ ಫ್ಲೇಮ್ನಲ್ಲಿ ನೀವು ಫ್ರೈ ಮಾಡ್ಕೊಳ್ಬೇಕು. ಈಗ ಇದು ರೆಡಿ ಆಗಿದೆ. ಇದನ್ನು ಕೂಡ ನಾನು ತೆಗಿತಾ ಇದ್ದೀನಿ. ಈಗ ಇದೇ ಬಾಣಲೆಗೆ 1 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ನಂತರ 1 ಸ್ಪೂನ್ನಷ್ಟು ಕಾಳು ಮೆಣಸು ಅಥವಾ ಕರಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ನಾವು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬ ಬೇಡ, ಒಂದು 1/4 ಭಾಗದಷ್ಟು ಇದು ಫ್ರೈ ಆಗಬೇಕು. ನಂತರ ಇದಕ್ಕೆ 4 ಟೀ ಸ್ಪೂನ್ನಷ್ಟು ಧನಿಯಾ, ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರ ಒಟ್ಟಿಗೆನೆ 1 ಗರಿ ಕರಿಬೇವು ಅಥವಾ 10 ಎಸಳು ಕರಿಬೇವನ್ನು ಸೇರಿಸ್ಕೊಳ್ಳಿ. ಇದನ್ನು ಚೆನ್ನಾಗಿ ಈಗ ಫ್ರೈ ಮಾಡ್ಕೋಬೇಕು. ಮಸಾಲೆ ಎಲ್ಲ ಒಂದು ಘಮ್ ಅಂತ ಪರಿಮಳ ಬರುತ್ತೆ ನೋಡಿ, ಅಲ್ಲಿ ತನಕ ಇದನ್ನು ಹುರಿಯಿರಿ. ಯಾವುದು ಕೂಡ ಕಪ್ಪಗಾಗಬಾರ್ದು, ನೆನ್ಪಿಟ್ಕೊಳ್ಳಿ. ಇನ್ನು ಕೆಲವು ಮಸಾಲೆ ಇದೆ, ಅದನ್ನು ನೆಕ್ಸ್ಟ್ ಇದಾದಮೇಲೆ ನಾನು ಫ್ರೈ ಮಾಡ್ಕೊಳ್ತೀನಿ. ಅಂದರೆ ಎಲ್ಲ ಒಟ್ಟಿಗೆ ಫ್ರೈ ಮಾಡಬಾರ್ದು, ಒಂದಾದ್ರ ಮೇಲೆ ಒಂದು ಫ್ರೈ ಮಾಡ್ಕೊಳ್ಬೇಕು. ಮತ್ತು ಪುಡಿ ಮಾಡುವಾಗಲೂ ಹಾಗೆಯೇ ಎಲ್ಲ ಒಟ್ಟಿಗೆ ಹಾಕಿ ಪುಡಿ ಮಾಡಬಾರ್ದು, ಒಂದಾದ್ರ ಮೇಲೆ ಒಂದು ಕರೆಕ್ಟಾಗಿ ಪುಡಿ ಮಾಡಿಕೊಂಡ್ರೆ ಅದರ ಒಂದು ಟೆಕ್ಸ್ಚರ್ ಚೆನ್ನಾಗಿರುತ್ತೆ ಪುಳಿಯೋಗರೆದ್ದು. ಪುಳಿಯೋಗರೆ ಹೇಗೆ ಅಂದರೆ ನಮಗೆ ತಿನ್ನುವಾಗ ಅದು ಗಂಟ್ಲಿಗೆ ಸಿಕ್ಕಾಕ್ಕೊಳ್ಬಾರ್ದು, ಅಂದರೆ ತುಂಬ ಅಂಟಂಟಾಗಿಯೂ ಇರಬಾರ್ದು, ಹಾಗೆಯೇ ತುಂಬ ಒಂದು ಡ್ರೈ ಆಗಿ ಕೂಡ ಇರಬಾರ್ದು. ಒಂದು ಸ್ವಲ್ಪ ಮುಟ್ಟುವಾಗ ಅದು ತೇವಭರಿತವಾಗಿರಬೇಕು, ಹಾಗಂತ ತುಂಬ ಮುದ್ದೆನೂ ಆಗಿರಬಾರ್ದು, ಚೆನ್ನಾಗಿರಲ್ಲ. ಈಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ಮೆಣಸಿನಕಾಯಿ ಜೊತೆ ಸೇರಿಸ್ತಾ ಇದ್ದೀನಿ. ಇದು ಗಮನಿಸಿ, ಮೆಣಸಿನಕಾಯಿ ಮತ್ತು ಈ ಮಸಾಲೆಗಳನ್ನು ನಾನು ಒಟ್ಟಿಗೆ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ಈಗ ಅದೇ ಬಾಣಲೆಯನ್ನು ಒಲೆ ಮೇಲಿಟ್ಟು ಈಗ ಇದಕ್ಕೆ ನಾನು 1 ಟೀ ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ. ಈ ಕಡಲೆಬೇಳೆಯನ್ನು, ಅದರಲ್ಲೇ ಎಣ್ಣೆ ಪಸೆ ಇದೆ, ಅದಕ್ಕೆ ನಾನು ಎಣ್ಣೆ ಹಾಕಿಲ್ಲ. ನೀವು ಬೇಕಾದರೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಳ್ಳಿ. ಫಸ್ಟ್ ಒಂದು ಸ್ವಲ್ಪ ಕಡಲೆಬೇಳೆ ಬೆಚ್ಚಗಾದ್ಮೇಲೆ ನಂತರ ಇದಕ್ಕೆ 1 ಟೀ ಸ್ಪೂನ್ನಷ್ಟು ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ಳಿ. ಇವೆರಡನ್ನು ಈಗ ಒಳ್ಳೆ ಕೆಂಪಗಾಗುವಂತೆ ಫ್ರೈ ಮಾಡ್ಕೊಳ್ಬೇಕು. ನಿಧಾನ ಉರಿಯಲ್ಲಿ ಫ್ರೈ ಮಾಡಬೇಕು. ಚೆನ್ನಾಗಿ ಇದು ರೋಸ್ಟ್ ಆಗಬೇಕು. ಲೈಟಾಗಿ ಕಲರ್ ಸ್ವಲ್ಪ ಚೇಂಜ್ ಆಗಿ, ಅಂದರೆ ಕೆಂಪು ವರ್ಣಕ್ಕೆ ಇದು ಬರುತ್ತಲ್ವ, ಅಲ್ಲಿ ತನಕ. ಯಾವುದೇ ಕಾರಣಕ್ಕೂ ಕಪ್ಪಗಾಗಬಾರ್ದು, ರುಚಿ ಹಾಳಾಗುತ್ತೆ. ಈಗ ಈ 2 ಬೇಳೆಗಳು ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ನಾನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಇದನ್ನು ನಾನೀಗ ಗಮನಿಸಿ ಸಪ್ರೇಟ್ ಆದ ತಟ್ಟೆಗೆ ತೆಗಿತಾ ಇದ್ದೀನಿ, ಅಂದರೆ ನಾನು ಆ ಒಂದು ಮಸಾಲೆ ಜೊತೆ ಇದನ್ನು ಸೇರಿಸ್ತಾ ಇಲ್ಲ, ಬೇರೆನೇ ಪ್ಲೇಟಿಗೆ ತೆಗಿತಾ ಇದ್ದೀನಿ. ಈಗ ಇದಕ್ಕೆ ನಾನು 3 ಟೀ ಸ್ಪೂನ್ನಷ್ಟು ಎಳ್ಳು ಹಾಕ್ತಾ ಇದ್ದೀನಿ. ಎಳ್ಳು ನಾನಿಲ್ಲಿ ಕಪ್ಪು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ.
ನೀವು ಕಪ್ಪು ಎಳ್ಳು ಬದಲು ಬಿಳಿ ಎಳ್ಳು ಕೂಡ ಹಾಕೋಬಹುದು, ಆದರೆ ನನಗೆ ಪುಳಿಯೋಗರೆಗೆ ಕಪ್ಪು ಎಳ್ಳೆ ಇಷ್ಟ. ಅದು ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ರುಚಿ ಕೂಡ ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಎಣ್ಣೆ ಹಾಕೋದೇನು ಬೇಡ, ಹಾಗೇ ಫ್ರೈ ಮಾಡ್ಕೊಳ್ಳಿ. ಜಸ್ಟ್ ಇದು ತುಂಬ ಬಾಣಲೆ ಬಿಸಿ ಇರೋದ್ರಿಂದ ಹಾಕಿದ ತಕ್ಷಣ ಇದು ಫ್ರೈ ಆಗಿಬಿಡುತ್ತೆ ಬೇಗನೆ. ಈಗ ಇದು ನೋಡಿ ಫ್ರೈ ಆಗಿದೆ. ಇದನ್ನು ಕೂಡ ಸಪ್ರೇಟಾಗಿ ಒಂದು ತಟ್ಟೆಗೆ ನಾನು ತೆಗಿತಾ ಇದ್ದೀನಿ. ಈಗ ನಂತರ ಇದೇ ಬಾಣಲೆಗೆ 3 ಟೇಬಲ್ ಸ್ಪೂನ್ನಷ್ಟು ಒಣ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ಒಣ ಕೊಬ್ಬರಿಯಲ್ಲಿ ನಾನು ಕೆಲವು ಸ್ವಲ್ಪ ತುರಿದಿಟ್ಟುಕೊಂಡಿದ್ದೇನೆ, ಹಾಗೆಯೇ ಕೆಲವು ಈ ರೀತಿ ಸಣ್ಣಗೆ ಪೀಸ್ ಮಾಡ್ಕೊಂಡಿದ್ದೀನಿ, ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಕೊಂಡಿದ್ದೀನಿ. ಅದು ನಮಗೆ ತಿನ್ನಲಿಕ್ಕೆ ಸಿಗುತ್ತೆ. ಯಾರಿಗೆ ಕೊಬ್ಬರಿ ಇಷ್ಟ ಅಂಥವರಿಗೆ ಅದು ಇಷ್ಟ ಆಗುತ್ತೆ. 2 ರೀತಿಯಲ್ಲೂ ಅದಕ್ಕೆ ಮಾಡ್ಕೊಂಡಿದ್ದೀನಿ. ಇದನ್ನು ಕೂಡ ಕೆಂಪಗಾಗುವಂತೆ ಫ್ರೈ ಮಾಡ್ಕೊಳ್ಳಿ. ಈಗ ಇದು ಕೂಡ ಚೆನ್ನಾಗಿ ಈ ರೀತಿ ಫ್ರೈ ಆಗಿದೆ. ಇದನ್ನು ಕೂಡ ಸಪ್ರೇಟ್ ಆಗಿ ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ಇದಾದ ನಂತರ ಮಸಾಲೆಗಳು ತಣ್ಣಗಾಗಿದೆ. ಇದರಲ್ಲಿ ನಾನು ಮೊದಲಿಗೆ ಮಿಕ್ಸಿ ಜಾರಿಗೆ ಮೆಣಸಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಮೆಣಸಿನಕಾಯಿಯನ್ನು ಒಟ್ಟಿಗೆ ಹಾಕ್ಕೊಂಡು ಇದನ್ನು ಫಸ್ಟ್ ನಾವು ಅರ್ಧ ಪುಡಿ ಮಾಡ್ಕೊಳ್ಬೇಕು. ಜಾರಿನಲ್ಲಿ ನೀರಿನ ಪಸೆ ಇರಬಾರ್ದು. ಹಾಗೆಯೇ ನಾವು ಎಣ್ಣೆ ಹಾಕಿ ಇದನ್ನು ಹುರಿದಿರೋದ್ರಿಂದ ಇದು ಪುಡಿ ಮಾಡುವಾಗ ನೋಡಿ ಸೈಡಲ್ಲಿ ಈ ರೀತಿ ಅಂಟ್ಕೊಳ್ಳುತ್ತೆ. ಅದನ್ನು ಒಂದು ಸರ್ತಿ ಸ್ಪೂನಲ್ಲಿ ಈ ರೀತಿ ಮಾಡ್ಕೋಬೇಕು ನೀವು, ಆಗ ನಮಗೆ ಒಂದು ಕರೆಕ್ಟಾಗಿ ತರಿ ಸಿಗುತ್ತೆ. ಈಗ ನೋಡಿ ಸ್ವಲ್ಪ ಇದು ತರಿ ಆಗಿದೆ. ಇನ್ನೊಂದು ಸ್ವಲ್ಪ ಇದನ್ನು ನಾನು ಪುಡಿ ಮಾಡ್ಕೊಳ್ತೀನಿ. ಈಗ ಈ ಮೆಣಸಿನಕಾಯಿ ಒಂದು 70% ನೋಡಿ ಪುಡಿಯಾಗಿದೆ. ಈಗ ಇದಕ್ಕೆ ನಾವು ಮಸಾಲೆಗಳನ್ನು ಸೇರಿಸ್ಕೊಳ್ಬೇಕು. ಅಂದರೆ ಈ ಧನಿಯಾ, ಜೀರಿಗೆ ಅದೆಲ್ಲ ಇತ್ತಲ್ವ, ಕಡಲೆಬೇಳೆ ಉದ್ದಿನಬೇಳೆ ಸೇರಿಸಬೇಡಿ, ಬರೀ ಮಸಾಲೆಗಳನ್ನು ಮಾತ್ರ ಸೇರಿಸ್ಕೊಳ್ಳಿ. ಇದನ್ನು ಕೂಡ ಈ ಮಸಾಲೆಗಳು ಒಂದು 70% ಆಗುವವರೆಗೆ ಪುಡಿ ಮಾಡಿಕೊಳ್ಬೇಕು. ಒಮ್ಮೆ ಮುಚ್ಚಳ ತೆಗೆದು ಈ ರೀತಿ ಸ್ಪೂನಲ್ಲಿ ಈ ಥರ ಮಾಡ್ಕೋಬೇಕು, ಎಣ್ಣೆ ಪಸೆ ಇರೋದ್ರಿಂದ. ಈಗ ನೋಡಿ ಇದು 70% ಆಗಿದೆ. ಮಸಾಲೆಗಳು ಎಲ್ಲ ಪುಡಿ ಆಗಿದೆ. ಈ ಥರ ಸ್ವಲ್ಪ ಲೈಟಾಗಿ ತರಿ ಇದೆ ಇದು. ಈಗ ಇದಕ್ಕೆ ನಾವು ಈ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಸೇರಿಸ್ಕೊಳ್ಬೇಕು. ಸೇರಿಸ್ಬಿಟ್ಟು ಇದನ್ನು ಕೂಡ ಹಾಗೆಯೇ ತರಿ ಇರಬೇಕು. ಇದು ಕೂಡ ತುಂಬ ನೈಸಾಗಿ ಪುಡಿ ಮಾಡಬೇಡಿ. ಯಾವುದು ಕೂಡ ಪುಳಿಯೋಗರೆಗೆ ಒಂದು 10% ಇರಬೇಕು. ಹಾಗೆಯೇ ತುಂಬ ನೈಸ್ ಆದರೆ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ನೋಡಿ ಪುಡಿ ಆಗಿದೆ, ತೆಗಿತಾ ಇದ್ದೀನಿ. ಈಗ ನೋಡಿ ಪುಳಿಯೋಗರೆಗೆ ಈ ಒಂದು ಮಸಾಲ ಪುಡಿ ರೆಡಿಯಾಗಿದೆ. ಗೊಜ್ಜು ಮಾಡೋದಕ್ಕೆ ಫಸ್ಟ್ ಈ ರೀತಿ ನೀವು ಪುಡಿ ಮಾಡಿ ಇಟ್ಕೋಬೇಕು. ಈಗ ಇದರ ಒಂದು ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆಯೇ ಇಲ್ಲಿ ಅನ್ನ ರೆಡಿಯಾಗಿದೆ. ಅನ್ನವನ್ನು ಈ ರೀತಿ ಹರಡಿ ಇಟ್ಟಿದ್ದೇನೆ. ನಂತರ ಅದಕ್ಕೆ ಒಂದು 2 ಸ್ಪೂನ್ನಷ್ಟು ಮೇಲೆ ಈ ರೀತಿ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಹಾಕ್ಕೊಳ್ಳುವಾಗ ಇದು ಉದುರುದುರಾಗಿ ಬರುತ್ತೆ. ತುಂಬ ಅನ್ನ ಮುದ್ದೆ ಆಗಬಾರ್ದು. ಒಂದು 2 ವಿಷಲ್ ಮಾಡಿದರೆ ಸಾಕಾಗುತ್ತೆ. ಅಥವಾ ನಿಮ್ಮ ಕುಕ್ಕರ್ನಲ್ಲಿ ನಾರ್ಮಲ್ ಆಗಿ ನೀವು ಎಷ್ಟು ವಿಷಲ್ ಮಾಡ್ಕೊತೀರಿ ಆ ರೀತಿ ಮಾಡ್ಕೊಳ್ಳಿ. ಈಗ ಗೊಜ್ಜು ರೆಡಿ ಮಾಡಲಿಕ್ಕೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಟಿದ್ದೀನಿ. ಅದರಲ್ಲಿ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ರೆಡಿ ಮಾಡಿ ಇಟ್ಟಿದ್ದಂತಹ ಹುಣಸೆ ರಸವನ್ನು ಹಾಕ್ತಾ ಇದ್ದೀನಿ. ನಾವು ಮೊದಲೇ ನೆನೆಸಿಟ್ಟಂತಹ ಹುಣಸೆ ಹಣ್ಣಿಗೆ ಒಂದು 2 ಗ್ಲಾಸ್ನಷ್ಟು ನೀರು ಹಾಕಿ ಆ ಚರಟವನ್ನು ಚೆನ್ನಾಗಿ ನಾವು ಕೈಯಲ್ಲಿ ಹಿಂಡಿಬಿಟ್ಟು ನಂತರ ಅದನ್ನು ಶೋಧಿಸಿ ಇದಕ್ಕೆ ಹಾಕ್ಕೊಳ್ಬೇಕು. ಆಮೇಲೆ ಮೊದಲಿಗೆ ನಾನು ಕೇವಲ 1 ಟೀ ಸ್ಪೂನ್ನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಅನ್ನ ಮಾಡುವಾಗಲೂ ನಾನೊಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ. ಈಗ ಇಲ್ಲಿ 1 ಟೀ ಸ್ಪೂನ್, ಆಮೇಲೆ ಬೇಕಾದರೆ ಮತ್ತೆ ನಾವು ಉಪ್ಪು ಹಾಕ್ಕೊಳ್ಬೋದು. ರುಚಿ ನೋಡಿಕೊಂಡು ಮತ್ತೆ ಸೇರಿಸ್ಕೊಳ್ಳಿ. ಈಗ ಇದನ್ನು ಸ್ವಲ್ಪ ಹೊತ್ತು ಹಸಿ ಸ್ಮೆಲ್ ಹೋಗುವವರೆಗೆ ನಿಧಾನ ಉರಿಯಲ್ಲಿ ಕುದಿಸಬೇಕು. ಅದು ಕುದೀತಾ ಇರಲಿ. ಇಲ್ಲಿ ನಾವು ಎಳ್ಳು ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಕೇವಲ 1 ರನ್ ಮಾಡಿದರೆ ಸಾಕು ಮಿಕ್ಸಿ ಜಾರನ್ನು, ಆಗ ಅದು ಪುಡಿ ಆಗುತ್ತೆ. ಅಷ್ಟು ಮಾಡಿದರೆ ಕರೆಕ್ಟ್ ಆಗುತ್ತೆ. ಪುಡಿ ಅಂದರೆ ತುಂಬ ನೈಸ್ ಅಲ್ಲ ನೋಡಿ, ಈ ರೀತಿ ತರಿ ಆಗಬೇಕು. 1 ರನ್ ಮಾಡಿದರೆ ತರಿ ಆಗುತ್ತೆ, ಅಷ್ಟೇ ಸಾಕು. ಈ ಒಂದು ಹುಣಸೆ ರಸವನ್ನು 7 ರಿಂದ 8 ನಿಮಿಷವರೆಗೆ ಚೆನ್ನಾಗಿ ಕುದಿಸಬೇಕು. ಅದರ ಹಸಿ ಸ್ಮೆಲ್ ಹೋಗಬೇಕು. ಈಗ ರುಚಿ ನೋಡಿಕೊಂಡು ನಾನು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪು ಇವಾಗ ಹಾಕಿದ್ದೀನಿ ಇದಕ್ಕೆ. ನಂತರ ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿ, 1/4 ಟೀ ಸ್ಪೂನ್ನಷ್ಟು ಇಂಗಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 1 ಟೀ ಸ್ಪೂನ್ನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಲ್ಲ ಉಪ್ಪು ನಿಮ್ಮ ರುಚಿಗೆ ತಕ್ಕಂತೆ ನೀವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. ನಿಮಗೆ ತುಂಬ ಸಿಹಿ ಬೇಕು ಅಂತಿದ್ರೆ ಬೆಲ್ಲವನ್ನು ನೀವು ಜಾಸ್ತಿ ಹಾಕ್ಕೊಳ್ಬೋದು. ಈಗ ಒಂದು ಸರ್ತಿ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಕುದಿ ಬರಬೇಕು. ಈ ಕುದಿ ಬರ್ತಾ ಇರುವಾಗ ನಾವು ಪುಡಿ ಮಾಡ್ಕೊಂಡಿದ್ದಂತಹ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಮಸಾಲೆ ಸೇರಿಸಿ ಆದಮೇಲೆ
2 ಸ್ಪೂನ್ನಷ್ಟು ಇಲ್ಲಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಈ ರೀತಿ ಕಲಿಸ್ಕೊಳ್ತಾ ಹೋಗಬೇಕು. ಈಗ ಇದು ಮೇಲೆ ಎಣ್ಣೆ ಬರಬೇಕು, ಅಂದರೆ ಚೆನ್ನಾಗಿ ಇದು ಕುದಿಬೇಕು. ಈ ಮಸಾಲೆ ಆ ಒಂದು ಹುಣಸೆ ರಸ ಎಲ್ಲ ಸೇರಿಕೊಂಡು ಒಂದು ರುಚಿ ಇದರಲ್ಲಿ ಬರುತ್ತೆ. ಆಮೇಲೆ ನೀವು ರುಚಿ ನೋಡಿಕೊಂಡು ಖಾರ ಬೇಕಾದರೂ ಕೂಡ ಹಾಕೋಬೋದು, ಬೆಲ್ಲ ಕೂಡ ಸ್ವಲ್ಪ ಹಾಕೋಬೋದು. ಮತ್ತು ಇಲ್ಲಿ ನಾವು ಮಸಾಲೆ ಹಾಕಿದ ಮೇಲೆ ಇದು ಸ್ವಲ್ಪ ಗಟ್ಟಿ ಅಂತ ಅನಿಸಿದರೆ ನೀವು ಸ್ವಲ್ಪ ಇದಕ್ಕೆ ಬಿಸಿ ನೀರು ಕೂಡ ಸೇರಿಸ್ಕೊಳ್ಬೋದು. ಯಾಕೆಂತ ಹೇಳಿದರೆ ಅದು ಕುದಿ ಬರಬೇಕಲ್ವ, ಕುದಿ ಬಂದ ಮೇಲೇ ಆ ಮೇಲೆ ಎಣ್ಣೆ ಬರುತ್ತೆ ನೋಡಿ ಪಾಕದಲ್ಲಿ. ಆ ಮೇಲೆ ಎಣ್ಣೆ ಬಂದರೆ ನಿಮಗೆ ಪುಳಿಯೋಗರೆ ಕರೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಈಗ ನಾನಿಲ್ಲಿ ಮಸಾಲೆಯಲ್ಲಿ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಇತ್ತಲ್ವ, ಅದು ಹಾಕಿದ ತಕ್ಷಣ ಸ್ವಲ್ಪ ಅದು ಗಟ್ಟಿ ಆಗಿಬಿಡ್ತು. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಬಿಸಿ ನೀರು ಕೂಡ ಹಾಕ್ತೀನಿ. ಹಾಗೆಯೇ ರುಚಿ ನೋಡಿಕೊಂಡು 1 ಸ್ಪೂನ್ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ನೀರು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಬೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಹಾಗೆಯೇ ನಾನಿಲ್ಲಿ ಬೆಲ್ಲ ಮೊದಲು 1 ಸ್ಪೂನು, ಈಗ 1 ಸ್ಪೂನ್, ಒಟ್ಟಿಗೆ 2 ಸ್ಪೂನ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ನಿಮಗೆ ಜಾಸ್ತಿ ಸಿಹಿ ಬೇಕು ಅಂತ ಅನಿಸಿದರೆ ನೀವು ಹಾಕೋಬೋದು, ಆದರೆ ಇದು ನಿಮಗೆ ಹದ ಕರೆಕ್ಟಾಗಿದೆ ಅಂತ ನಾನು ಅಂದ್ಕೋತೀನಿ. ನಮಗೆ ಇದು ಹದ ಕರೆಕ್ಟಾಗಿದೆ. ಈ ಹದ ಇನ್ನೂ ಒಂದು 2 ಸ್ಪೂನ್ನಷ್ಟು ನಾನು ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ. ಇದು ನಿಮಗೆ ಬೇಕಾದರೆ ಮಾತ್ರ, ಈ ನೀರು ಇದೆಯಲ್ವ, ಇದು ನಿಮಗೆ ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ನೀವು ಮೊದಲೇ ನೀರು ಹುಣಸೆ ಹಣ್ಣಿನ ನೀರು ಜಾಸ್ತಿನೇ ಇಟ್ಟಿದ್ದೀರಿ ಅಂತಿದ್ರೆ ಆಗ ನಿಮಗೆ ಅದು ಗಟ್ಟಿ ಆಗೋದಿಲ್ಲ, ಕರೆಕ್ಟ್ ಆಗುತ್ತೆ. ಈಗ ಏನಾದರೂ ಗಟ್ಟಿ ಆಗಿಬಿಡ್ತು ಅಂದರೆ ಕಡಲೆಬೇಳೆ ಉದ್ದಿನಬೇಳೆ ಬೇಳೆ ಇರೋದ್ರಿಂದ ಅದು ಹಾಕಿದ ತಕ್ಷಣ ಗಟ್ಟಿ ಆಗಿಬಿಟ್ರೆ ಗಟ್ಟಿ ಆಯಿತು ಅಂತ ನೀವು ತೆಗಿಬಾರ್ದು. ಅದು ಮೇಲೆ ಎಣ್ಣೆ ಮೇಲೆ ಬಂದ್ರೇ ಪುಳಿಯೋಗರೆ ಚೆನ್ನಾಗಿ ಬರೋದು. ಆಗ ನೀವು ಬಿಸಿ ನೀರು ಹಾಕ್ಬೋದು ಅಂತ ನಾನು ನಿಮಗೆ ಒಂದು ಆಪ್ಷನ್ ಹೇಳ್ತಾ ಇದ್ದೀನಿ ಅಷ್ಟೇ. ಮಸಾಲೆ ಎಲ್ಲ ಹಾಕಿದ ಮೇಲೆ ಒಂದು 7-8 ನಿಮಿಷ ಈ ರೀತಿ ಮಾಡ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ, ಮೇಲೆ ನೋಡಿ ಎಣ್ಣೆ ಕಾಣ್ತಾ ಇದೆ. ಒಂದು ಹಲ್ವಾದ ಹದದಲ್ಲಿ ಇದೆ. ಇದು ತುಂಬ ಗಟ್ಟಿನೂ ಇರಬಾರ್ದು, ತುಂಬ ನೀರಾಗಿನೂ ಇರಬಾರ್ದು. ನಿಮಗೆ ಒಂದು ಹದ ತೋರಿಸ್ತೀನಿ ನೋಡಿ. ಬಿಸಿ ಇರುವಾಗ ಈ ಹದದಲ್ಲಿ ಇರಬೇಕು, ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಇದು ಗಟ್ಟಿ ಆಗುತ್ತೆ. ಈ ಹದದಲ್ಲಿ ಇರಬೇಕು, ಲೇಹ ಎಲ್ಲ ಇರುತ್ತಲ್ವ ಆ ಹದದಲ್ಲಿ ಇರಬೇಕು. ಕಲರ್ ನೀವು ನೋಡ್ಬೋದು ಯಾವ ರೀತಿ ಎಣ್ಣೆ ಮತ್ತು ಮಸಾಲೆಯ ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈ ಹದದಲ್ಲಿ ಇರಬೇಕು. ಗೊಜ್ಜು ತಣ್ಣಗಾಗಬೇಕು. ನಂತರ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಪುಳಿಯೋಗರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಒಂದು 4 ಸ್ಪೂನ್ನಷ್ಟು. ನಂತರ 1 ಸ್ಪೂನ್ ಸಾಸಿವೆ ಹಾಕಿದ್ದೀನಿ, 1 ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ಹಾಕಿದ್ದೀನಿ, 1 ಸ್ಪೂನ್ನಷ್ಟು ಉದ್ದಿನಬೇಳೆಯನ್ನು ಹಾಕಿದ್ದೀನಿ. ಆಮೇಲೆ ಒಂದು 1/4 ಕಪ್ನಷ್ಟು ಕಡಲೆಕಾಯಿ ಬೀಜವನ್ನು ಹಾಕ್ತಾ ಇದ್ದೀನಿ. ಈ ಕಡಲೆಕಾಯಿ ಬೀಜ ಆಪ್ಷನಲ್, ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕೋಬೋದು. ಈ ಕಡಲೆ ಬೀಜ ಇದೆಯಲ್ವ, ಇದು ಚೆನ್ನಾಗಿ ಫ್ರೈ ಆಗಬೇಕು, ರೋಸ್ಟ್ ಆಗಬೇಕು. ಇದು ಫ್ರೈ ಆಗ್ತಾ ಇರುವಾಗಲೇ ನಾನು ಇದರಲ್ಲಿ 2 ಗರಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಡಲೆಬೇಳೆ ಉದ್ದಿನಬೇಳೆ ಹಾಗೆಯೇ ಕಡಲೆಕಾಯಿ ಬೀಜ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ ಇದು ಫ್ರೈ ಆಗಿ ರೆಡಿ ಆಗಿದೆ. ಫ್ರೈ ಆದಮೇಲೆ ಕೊನೆಯದಾಗಿ 1/2 ಟೀ ಸ್ಪೂನಷ್ಟು ಇಂಗು ಹಾಕ್ಕೊಳ್ಳಿ. ಇಂಗು ತೋರಿಸೋದು ಮಿಸ್ ಆಗಿದೆ, ಆದರೆ ನಿಮಗೆ ಅಲ್ಲಿ ಕಾಣ್ತಾ ಇದೆ ಅಂತ ಅಂದ್ಕೋತೀನಿ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನಂತರ ಈ ಒಗ್ಗರಣೆಗೆ ತಣ್ಣಗಾಗಿರುವ ಅನ್ನವನ್ನು ಸೇರಿಸ್ಕೊಳ್ಳಿ. ಈ ಗೊಜ್ಜನ್ನು ಕೂಡ ಹಾಕ್ಕೊಳ್ಳಿ. ಗೊಜ್ಜು ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸೌಟಿನ ಕಡೆಯಿಂದ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಒಗ್ಗರಣೆ ಕೂಡ ಬಿಸಿ ಆಗಿದೆ ಅದಕ್ಕೋಸ್ಕರ. ಆದರೆ ಗೊಜ್ಜು ತಣ್ಣಗಾಗಿದೆ. ಗೊಜ್ಜು ತಣ್ಣಗಾಗಿರಬೇಕು ಹಾಕ್ಕೊಳ್ಳುವಾಗ. ಗೊಜ್ಜು ಮತ್ತು ಅನ್ನ 2 ಕೂಡ ತಣ್ಣಗಾಗಿರಬೇಕು, ಒಗ್ಗರಣೆ ಮಾತ್ರ ಬಿಸಿ ಆಗಿರಬೇಕು. ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನು ಕಲಿಸ್ತಾ ಇರುವಾಗಲೇ ನಾನಿಲ್ಲಿ ಎಳ್ಳಿನ ಪುಡಿ ಆಮೇಲೆ ತೆಂಗಿನಕಾಯಿ ಅಂದರೆ ಕೊಬ್ಬರಿ ಚೂರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಎಲ್ಲ ಕಡೆಗೆ ಆಗುವಂತೆ ಕಲಿಸ್ಕೊಳ್ಳಿ. ಆನಂತರ ರುಚಿ ನೋಡ್ಕೊಳ್ಳಿ. ರುಚಿ ನೋಡಿಕೊಂಡು ಉಪ್ಪು ಏನಾದರೂ ಕಡಿಮೆ ಇದ್ದರೆ ಬೇಕಾದರೆ ಹಾಕ್ಬೋದು. ಗೊಜ್ಜು ಕೂಡ ನಾನು ಸ್ವಲ್ಪ ಇಟ್ಟಿದ್ದೀನಿ. ಹಾಗೆಯೇ ಗೊಜ್ಜು ಮಾಡಿಕೊಳ್ಳುವಾಗ ಆ ಒಂದು ಪೌಡರ್ ಇದೆಯಲ್ವಾ, ಮಸಾಲ ಪೌಡರ್, ಅದು ಕೂಡ 1 ಸ್ಪೂನಷ್ಟು ನಾನು ಇಟ್ಟಿದ್ದೀನಿ. ಅದು ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ರುಚಿ ನೋಡಿಕೊಂಡು ಈ ಗೊಜ್ಜು ಎಲ್ಲವನ್ನು ಹಾಕ್ಕೊಂಡಿದ್ದೀನಿ. ನಾನು ಎಷ್ಟು ಗೊಜ್ಜು ಮಾಡಿದ್ದೀನಿ ಅದೆಲ್ಲ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಸುಮಾರು 5ರಿಂದ 6 ಜನರಿಗೆ ಆಗುವಷ್ಟು ಇದರಲ್ಲಿ ಒಂದು ಪುಳಿಯೋಗರೆ ಆಗುತ್ತೆ. ಎಲ್ಲ ಕಲಸಿ ಆದಮೇಲೆ ಉಪ್ಪಿನ ರುಚಿ ನೋಡಿಕೊಂಡು ಒಂದು ಚೂರು ಇಲ್ಲಿ ನಾನು ಉಪ್ಪು ಹಾಕೋತಾ ಇದ್ದೀನಿ, ಸ್ವಲ್ಪ ಕಮ್ಮಿ ಇತ್ತು. ಹಾಗೆಯೇ ಈ ಮಸಾಲ ಪುಡಿಯಲ್ಲಿ ಅಂದರೆ ನಾವು ಪುಡಿ ಮಾಡಿದ ಪುಡಿ ಇತ್ತಲ್ವ, ಅದರಲ್ಲಿ 1 ಸ್ಪೂನ್ನಷ್ಟು ನಾನು ತೆಗೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಇಲ್ಲಿ ಹಾಕಿದ್ದೀನಿ. ಇದು
ಒಂದು ಪುಳಿಯೋಗರೆಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಆಯಿತಾ. ಮಸಾಲ ಪುಡಿ ನಾವು ಚೆನ್ನಾಗಿ ಹುರಿದಿಟ್ಟಿರೋದು ಅದನ್ನು ಹಾಗೇ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಕೊನೆಯದಾಗಿ 1 ಸ್ಪೂನ್ ಪುಡಿಯನ್ನು ಹಾಗೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಆಮೇಲೆ ಪುಳಿಯೋಗರೆ ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ. ಇದೇ ರೀತಿ ನೀವು ಕೂಡ ಖಂಡಿತ ಪುಳಿಯೋಗರೆಯನ್ನು ಮಾಡಿ ನೋಡಿ, ಖಂಡಿತ ಕರೆಕ್ಟಾಗಿ ಬರುತ್ತೆ. ತುಂಬಾ ರುಚಿಯಾಗಿರುತ್ತೆ, ತುಂಬ ಮುದ್ದೆನೂ ಆಗಿರಲ್ಲ. ಹಾಗೆಯೇ ತುಂಬ ಅಂದರೆ ತರಿಯಾಗಿ ನಾವು ಪುಡಿ ಮಾಡಿದಾಗ ಅದು ತುಂಬ ಒಂದು ಒಳ್ಳೆ ಟೆಕ್ಸ್ಚರ್ ಕೂಡ ಕೊಡುತ್ತೆ ಪುಳಿಯೋಗರೆಗೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.